ಸಭಿಕರಿಗೆಲ್ಲ ಶಿರವಾಗಿ ಕರ್ಮಗಳು ಹೇಳುವುದೇನೆಂದ್ರ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಭಾಳ ಇಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳ್ತಾನೆ. ಯಾಕಂದ್ರೆ ನಾವು ಭಾಳ ಬಣ್ಣ ಕೊಟ್ಟು ಮಾತಾಡೋದ್ರೊಳಗ ಶಂಕದೊಳಗೆ ಮಾತ್ರ ಪ್ರಬಲ ಅಲ್ಲ ಇಲ್ಲಿ. ಯಾಕಂದ್ರ ಮಡ್ಡು ಆನಂದತ ತಿಳಿದುಕೊಂಡು ಕವಿಗಳಾಗಿ ಹೋಗ್ಯಾರ ಇಲ್ಲಿ. ಅವ್ರು ನಮ್ಮ ವಂಶಕರೇ ಗಟ್ಟಿ ಮನೆಯವರು. ನಮಗೆ ಇಲ್ಲಿ ತನಕಲೂ ಗುರುತಿದ್ದಿದ್ದಿಲ್ಲ. ಯಾಕಂದ್ರೆ ನಮ್ಮ ಗುರುಲಿಂಗಣ್ಣ ಕೋಳಿ ನಮಗೆಲ್ಲ ತಿಳಿಸ್ಕೊಟ್ರು ಅವರು. ಹಿಂಗಪ್ಪ ಮಡ್ಡು ಆನಂದಪ್ಪ ಅಂತಂದ್ರೆ ನಮ್ಮ ಗ್ರಾಮದವರೇ ಅವರು, ನಮ್ಮ ವಂಶಿಕರೇ. ಅವ್ರದ್ದೊಂದು ಪದ್ಯ ಜಗತ್ತದೊಳಗೆ ಎಲ್ಲಿ ಬೇಕಲ್ಲಿ ಜೈರ್ಯದ್ರಿ. ಆರು ಅಕ್ಷರದ ಅರ್ಥ ಕೇಳ್ತೀನಿ. ಗುರುತ ಗುಣ ಅನುಭಾವದ ಕಲಾ ಅನುಭಾವ ತನುಭಾವ ತಿನುಭಾವ ಅದರೊಳಗೆ ತಾಶೇಲ ಅಂತೇಳಿ ಅದು ಮುದ್ರಾ ಬರ್ತಿದ್ರಿ. ಶ್ರೀ ಶಂಕದೂರ ಅಸಲ ಬರು ಅಕ್ಷರಕ್ಕೆ ಕಸರಿಲ್ಲ ಅಂತ ಹೇಳಿ ಯಾರ್ಯಾರು ಮಾಡಿರ್ಬೇಕಂತ ಇಲ್ಲಿ ತನ ನಮಗೆ ಕಲ್ಪನಾ ಐತ್ರಿ. ಅದು ಈಗ ಅವ್ರು ನಮ್ಮ ವಂಶಿಕರೇ ಅದು ಪದ್ಯ ಮಾಡಿದವರು. ಅದಕ್ಕೆ ಇದು ಶಂಕದೊಳಗೆ ತಂಗಿ ಭಾಳ ಬಾಜಾರ್ ಮಾಡ್ತೀನಿ ಅಂತ ನಡೆಯಂಗಿಲ್ಲ. ನಿನಗೆ ಮೊದಲು ವಾರ್ನಿಂಗ್ ಕೊಡ್ತೀನಿ ನಾನು. ಯಾಕಂದ್ರ ಸರ್ವಜ್ಞನೆಂಬವನು ಗರ್ವಿನಿಂದ ಆದವನಲ್ಲ, ಸರ್ವಜ್ಞನೆಂಬವನು ಗರ್ವಿನಿಂದ ಆದವನಲ್ಲ. ಸರ್ವರು ನುಡಿ ಕಲಿತು ವಿದ್ಯೆವು ಪರ್ವತವಾಯಿತು ಸರ್ವಜ್ಞ ಅಂತ ಅವ ಹೇಳುವಾಗ ನಾವು ಯಾಕೆ ಹಿಡಿದು ತಪ್ಪಲ. ಈ ವಿಶಾಲವಾದ ಜಗತ್ತದಲ್ಲಿ ಒಂದು ಕಣುವಿನ ಪ್ರಕಾರ ಇದ್ದೀವಿ ಇಲ್ಲತ್ತ ಸಂಶಯ ಅದ. ಕಣು ಅಂದ್ರೇನು? ಜೇರ್ಕಿಂಡಿ ಒಳಗೆ ಬರ್ತಾವ ನೋಡ್ರಿ, ಸಣ್ಣ ಸಣ್ಣ ಇರ್ತಾವ, ಹಿಡಿಲಕ್ಕ ಆದ್ರೆ ಸಿಗಲ್ಲ. ಅಷ್ಟೇ ನಾವು ಅದೀವಿಲ್ಲತ್ತ ನಮ್ಗೆ ಸಂಶಯ ಅದ. ಏನೋ ನಮ್ಮ ನಾಲಿಗೆ ಮ್ಯಾಗ ಶಬ್ದಗಳು ಬರ್ಬೇಕಾಗಿದ್ರೆ ದೈವದವರ ಪಾದಸ್ಪರ್ಶದ ಪ್ರಭಾವ ಶಕ್ತಿಯಿಂದ ನಾಲಿಗೆ ಮ್ಯಾಗ ಶಬ್ದ ಬರ್ತಾವತ್ ಹಿಂಗೆ ಜ್ಞಾನಿಗಳು ಬರೆದಿಟ್ಟಾರ. ನಾನು ಮುಖಸ್ತುತಿ ಮಾಡಿ ಅವಸಂಕದೊಳಗೆ ಹೇಳುವುದಿಲ್ಲ. ನಿಮ್ಮ ಎಲ್ಲರ ಕರುಣೆಯಿಂದ ನಾಲಿಗೆ ಮ್ಯಾಗ ಶಬ್ದಗಳು ಬರ್ತಾವ. ಅದಕ್ಕೆ ನಮ್ಮ ವಿದ್ಯಾಶ್ರೀ ಅವ್ರು ಏನ್ ಕೇಳ್ತಾರ, ಶಿವ ಶಂಕರ ಪರಮೇಶ್ವರ ಹಿಂಗ ಅನಂತ ನಾಮಗಳು ನಿಮ್ಮ ಭಗವಂತಗೆ ಯಾರಿಟ್ರು, ಏಸ್ ಮಂದಿ ಕೂಡಿ ಅವನಿಗೆ ತೊಟ್ಲಾಗ ಹಾಕಿದ್ರ ತಾಳಕಿ. ಅದಕ್ಕ ಶಮೆ ಧಮೆ ತಿಥಿಕೆ ಶ್ರದ್ಧಾ ಭಕ್ತಿ ಸಮಾಧಾನ ಅನ್ನುವಂಥವು ಷಡ್ ಸಂಪತ್ತಿನೇ 6. ಇವು 6 ಯಾವ ಪುಣ್ಯಾತ್ಮನು ಅನುದೀನದಲ್ಲಿ ಮಾತ್ರ ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಾನ ಅವನಿಗೆ ಭಗವಂತ ಕಂಡಾನಂತ ಶ್ರುತಿ ಬರ್ದಾವ. ಅವನಿಗೆ ತೊಟ್ಲ ಎಂಥದ್ ಮಾಡ್ಯಾರಪ್ಪ ಅಂತಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥದ್ದೇ ತೊಟ್ಲ. 4 ಹಗ್ಗ, ಈಚೆಗಡೆ 2 ಆ ಕಡೆ 2. ಅದಕ್ಕ ವೈರಾಗ್ಯ ಮತ್ತು ಜ್ಞಾನ ಇವು 2ರ ನಡವರ್ಕ್ ಮಾತ್ರ ನಿಂತು ತೂರ್ಯ ಮತ್ತು ತೂರ್ಯಾತೀತದಲ್ಲಿ ನಿಂತು ಅವನ ಪ್ರಭಾವ ಚೈತನ್ಯ ಶಕ್ತಿಯಿಂದಲೇ ಅದು ಹೆಂಗಪ್ಪ ಅಂತಂದ್ರ ಈ ಚೆಂಡ ತಗೊಂಡು ಗಾಡಿ ಹೊಡೆದಗಳಿಗೆ ಹೆಂಗ್ ಹೊಳಿ ಬರ್ತದಲ್ಲ ನಮ್ಮ ಕಡೆ, ಹಂಗ ಅವನ ಪ್ರಭಾವ ಶಕ್ತಿನೇ ಅವನಿಗೆ ಹೆಸರಿಟ್ಟು ಹಿಂಗ ಅನಂತ ಕೊಂಡಾಡ್ರ ಭಕ್ತರು. ಹಿಂಗ ಐತಿ, ಓದಿ ನೋಡು. ಅದಕ್ಕೆ ನಾ ಏನ್ ಹೇಳ್ತೀನಿ, ಲಿಂಗ ಮಧ್ಯಂ ಜಗತ್ ಸರ್ವಂ ಲಿಂಗ ಭಾಯಂ ಪರನಾಸ್ತಿ. ಲಿಂಗದವನು ಜಗತ್ತೆ ಅಡಕ ಮಾಡಿಕೊಂಡಿದೆ ಅಂತ ಕವಿಗಳು ಶಬ್ದ ಇಟ್ಟಾರ. ಅದಕ್ಕೆ ವಿದ್ಯಾಶ್ರೀ ಅವ್ರು ಏನ್ ಹೇಳ್ತಾರ, ಈಗ ನಿಮ್ಮ ಲಿಂಗ ಎದರ ಮ್ಯಾಗಿಟ್ಟಿ ಅಲ್ಲಿ ನನ್ನ ಜಲಾರಿ ಬೇಕು, ನನ್ನ ಜಲಾರಿ ಇದ್ದಿದ್ದಿಲ್ಲಪ್ಪ ಅಂದ್ರೆ ನಿನ್ನ ಲಿಂಗ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗಾಡ್ಬೇಕಾಗ್ತದ ಅಂತ ಹೇಳ್ತಾಳಕಿ. ತಂಗಿ ಅದು ನಿನಗೆ ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಿದ್ರು ಕೇಳ್ತಿ ಬರಬರಿ ಅದ. ಯಾಕಂದ್ರೆ ವಿಷಯ ನಡೆಸಬೇಕಾಗ್ಯದಲ್ಲ ಇಲ್ಲಿ. ನೀ ಕೇಳುವಂತ ಮಾತುಗಳು ಸಾಧಾರಣ ಅಲ್ಲ ತಂಗಿ. ಅದಕ್ಕ ಹೆಂಗ ನೋಡು, ಈಗ 12ನೇ ಶತಮಾನದಲ್ಲಿ ಉತ್ತರ ಹಿಂದೂಸ್ತಾನ ಓಂಕಾರೇಶ್ವರದಲ್ಲಿ ಜನನಾಗಿ ಬಂದ್ರು ಅಂಬಿಗಾರ್ ಚೌಡಯ್ಯನವರು. ಅವ್ರು ಬಂದು ಬಸವ ಕಲ್ಯಾಣಕ್ಕೆ ಬಂದ ಬಳಿಕ ಕನ್ನಡ ಭಾಷಾಂತರ ಪರಿಜ್ಞಾನ ಐತೆ ಅವ್ರಿಗೆ ಚೌಡಯ್ಯನವರಿಗೆ. ಅವರು ಒಂದು ವಚನದೊಳಗೆ ಏನ್ ಹೇಳ್ತಾರೆ ಚೌಡಯ್ಯನವರು, ಲಿಂಗ ಲಿಂಗ ಅಂತ ಹೇಳಿ ಬಗಳ್ತೀರಿ, ಆ ಲಿಂಗವು ಈ ಭೂಮಿ ಮೇಲೆ ಬಿದ್ದರೆ ಭೂಮಿ ತಾಳಬಲ್ಲದೆ ಅಂತ ಕೇಳ್ತಾನವ. ಸಂತಿಗೆ ಹೋಗಿ 3 ಪಾಕಿನೇ ಕೊಟ್ಟು ಲಿಂಗಾನೇ ತಂದು ಕಟ್ಟಿದ್ದೊಂದು ಕಳ್ಳ ನಾಯಿ, ಕಟ್ಟಿಸಿಕೊಂಡಿದ್ದೊಂದು ಮೂಳ ನಾಯಿ. ಈ 2 ನಾಯಿಗಳಿಗೆ ಹಿಡಿದು ತಂದು ಸಮಗಾರ ಹರಳೈನ ಮನೆಗೆ ಹೋಗಿ 32 ವರ್ಷದ ಹಳೆ ಪಾದರಾಕ್ಷಿಯನ್ನು ತಂದು ಮೂಗಿನಲ್ಲಿ ನಿಂಬಿಯ ಹುಳಿ ಹಿಂಡಿ ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಟೊಂಗನೆ ಹುಡಿ ಅಂದ ನಮ್ಮ ಅಂಬಿಗಾರ ಚೌಡಯ್ಯ ನಿಜ ಶರಣ ಅಂತ ಹೇಳ್ತಾನೆ. ಎಲ್ಲಿ ನಿನ್ನ ಜಲಾರಿ, ಎಲ್ಲಿ ಹಗಲ ಮ್ಯಾಗ ಇಟ್ಕೊಂಡು ತಿರುಗಾಡದ ವಿದ್ಯಾಶ್ರೀ ಅಕ್ಕ. ಬಹಳ ದೂರಿನ ವ್ಯವಹಾರ ಅವ್ರು ಕವಿ ಬಳಸಿದ್ದು ವ್ಯವಹಾರ. ಅದು ನೀ ಕೇಳುವಂಥದ್ದು ಕರ್ಮಕಾಂಡದ ವ್ಯವಹಾರ ಇದು. ಅದಕ್ಕ ಈಗೇನ ವಿಷಯ ತೆಗೆದಾಳ ಅಕ್ಕ ಅಂದ್ರ, ಮೌಲಾಲಿ ಶರಣರ ಮಡದಿ ಆದಂತ ಬಿಬಿ ಫಾತಿಮನ ಕಣ್ಣ ನೀರಿನಿಂದ ರತ್ನಗಳಾದವು. ಒಯ್ದವ ಮಾರ್ಕೊಂಡು
ತಂದು ಮಕ್ಕಳಿಗೆ ಬಿಡಿಸ್ಕೊಂಡು ಹಾಲ ಅಂತೇಳಿ ಹೌದಪ್ಪ ಹೇಳ್ತಾರಿ. ಕಲ್ಮಶ ಮೌಲಾಲಿ ಶರಣರಲ್ಲಿ ಏನು ಉಳಿದಿದ್ದಿಲ್ಲ. ಕಲ್ಮಶ ಎಲ್ಲಿತ್ತು? ಅವರು ನಮಾಜ್ ಟೈಮ್ ಆದಗಳಿಗೆ ಹೋಗಿಬಿಟ್ಟಿದ್ವಿ ಎಲ್ಲ. ಅದಕ್ಕೆ ಹೇಳ್ತಾರೆ, ಕಾಮಿನಿ ನಿನ್ನವಲ್ಲ ಆಳ್ದ ಅಂತ ಹೇಳ್ತಾಳೆ ಅಕ್ಕಮಾದೇವಿ. ನಿನ್ನ ನಿಜವಾದ ಆಸ್ತಿ ಯಾವ್ದಪ್ಪ ಅಂದ್ರೆ ಜ್ಞಾನವೇ ನಿನ್ನ ರತ್ನ, ನಿನ್ನ ದಂಡಿಗೆ ಒಯ್ದು ಮುಡ್ಸ ಅಂತ ಹೇಳಿ. ಇರ್ಲಿ, ಭಗವಂತನ ನಾಮಕ್ಕೆ ನಾನು ಬಟ್ಟ ತರಬಾರದು, ಎಲ್ಲವೂ ನಿನಗೆ ಕೂಡಿಯದಪ್ಪ. ನಾ ಅಂತೂ ಏನು ಇದು ಮಾಡಿಲ್ಲ. ಪರ ಉಪಕಾರಂ ಇದಂ ಶರೀರಂ ಅಂತ ಹೇಳ್ತಾರೆ ಜ್ಞಾನಿಗಳು. ನಾನು ಪರರಿಗೆ ಮಾತ್ರ ಒಬ್ಬ ಬಡವನ ಮಗನ ಲಗ್ನಕ್ಕಾಗಿ ನಾ ಹಿಂಗೆ ಮಾಡೀನಿ, ಅದು ಎಲ್ಲ ನಿನಗೆ ಕೂಡಿಯೋದು ನೋಡಿ ಹ್ಯಾಂಗ್ ಮಾಡ್ತೈತೆ ಅಂತ ಹೇಳಿ ಹೋಗಿಬಿಟ್ಟ ಅಲ್ಲನ ಧ್ಯಾನ ಮಾಡ್ಲಿಕ್ಕೆ. ಅವಾಗ ಅದೇ ಪ್ರಭಾವ ಶಕ್ತಿನೇ ಇಲ್ಲಿ ನೀರಾಗಿ ಬಂದು, ನಿರ್ಮಲ ನೀರಾಗಿ ಬಂದು, ಬಿಬಿ ಫಾತಿಮಾ ದುಃಖ ಮಾಡು ಹೊತ್ತಿನ ಸಮಯದೊಳಗೆ ಇಲ್ಲಿ ಜರ ಉಳಿದಿತ್ತಲ್ರಿ ನಾ ನಂದನದು. ಇಲ್ಲಿ ರತ್ನ ಅದು ಒಯ್ದು ಬಾಜಾರದೊಳಗೆ ಮಾರಿದ್ರೆ ಯಾರು ತಗೊಳಕ್ ತಯಾರಿಲ್ಲ. ಕೆಟ್ಟ ಬಡವ ಇಂಥ ಸುಳಿ ಮಗನ ಮನೆಯಾಗ ಎಲ್ಲಿ ಇಂಥ ರತ್ನ ಬರ್ತಾವೋ, ಎಲ್ಲಿ ಪೀಡ ನಡಿ ಅಂದ್ರ ಅವ್ರು. ಅವಾಗ ಸ್ವತಃ ಭಗವಂತನೇ ಬಂದ ಅಲ್ಲಿ ಯಾರ್ಯಾರಿಗೆ ಏನು ಕೊಟ್ಟಾನ ಅಂತ ಕೇಳ್ತಾಳೆ ವಿದ್ಯಾಶ್ರೀ. ಕೇಳು, ಪರಮಾತ್ಮ ಬಂದು ಅವರಲ್ಲಿ ಎಂಥ ನಿಷ್ಠೂರ ಇದ್ದಿರ್ಬೇಕ್ರಿ. ಅದಕ್ಕೆ ದಾನ ಸೂರುಕರಣ ಇತಿಹಾಸದೊಳಗೆ ಜೈವೀರ್ಯ ಅಂತ ಹೇಳ್ಯಾರ ಅವರು ಪದ್ಯದಲ್ಲಿ. ರೊಕ್ಕ ಎಷ್ಟು ಬೇಕು? ನಾಗ ಅವಸರದಾಗೆ ಬರೀ 2,000 ತಂದಿನಿ. ಅವಾಗ ಮೌಲಾಲಿ ಶರಣ ಹೇಳ್ತಾನೆ, ನನಗೆ 2,000 ಜರೂರ್ ಇಲ್ಲ, ನನಗೆ ಬರೀ 200 ಕೊಡು, ಈ ರತ್ನ ತಗೋ ಅಂದ. ಎಷ್ಟು ನಿಷ್ಕಾಮ್ಯ ಭಾವನಾ. ಕಟ್ಟಿಗೆ ತಂದು ವ್ಯಾಪಾರ ಮಾಡಿ ಅವ್ರು ನಿತ್ಯ ಜೀವನ ನಡೆಸ್ತಿದ್ರು ಮೌಲಾಲಿ ಶರಣರು. ಪರಮಾತ್ಮ ಇವನು ಮನಸ್ಸು ನೋಡ್ಬೇಕಂತ ತಿಳಿದುಕೊಂಡು ಹೋಗಿ ಒಂದು ಗಿಡಕ್ಕೆ ಕೊಳ್ಳಿ ಹಚ್ಚಿದ ಮೌಲಾಲಿ. ಸುವರ್ಣ ಅಂದ್ರೆ ಬಂಗಾರದ ಚಿನಿಗಳು ಬೀಳಕತ್ತು. ಮೌಲಾಲಿ ಅಂದ, ಇವನು ಎಷ್ಟು ದಿವಸ ಆಯ್ತಪ್ಪ ಈ ಗಿಡಕ್ಕೆ ಉರಿ ಹತ್ತಿ ಅಂದವ್. ನಡೀದು ಚಲೋ ಇಲ್ಲ ಗಿಡ ಅಂತೇಳಿ ಮುಂದಿನ ಗಿಡಕ್ಕೆ ಹೋದ. ಹಿಂಗ ಆದವ್ರಿಗೆ ಪರಮಾತ್ಮ ಕಾಣಿಸ್ಯಾನ. ತಂಗಿ ಸುಮ್ಮ ಎಲ್ಲರೇ ಗಡಬಡ ಭಕ್ತಿ ಮಾಡಿದ್ರಿ ಎಲ್ಲರೂ ದೇವರು ಸಿಗ್ತಾನೇನು. ಅವಾಗ ಮುಂದೆ ಏನ್ ಮಾಡಿದ, ಈ 1,800 ರೂಪಾಯಿ ತಗೊಂಡು ಏನ್ ಮಾಡೋದು ತಿಳ್ಕೊಂಡು ಮಸೂತಿ ಕಟ್ಟಿಗೆ ಬಂದು ಎಲ್ಲ ಚಿಲ್ಲರ್ ಮಾಡಿ ಕುಂಟ್ರಿಗೆ ಎಲ್ಲ ಹಂಚಿಬಿಟ್ಟ. ಅಂದ್ರ ಆಪತ್ತದಲ್ಲಿ ಮಾಡಿದ ದಾನ ಬಹು ಶ್ರೇಷ್ಠವಾದ ತಿಳಿದುಕೊಂಡು ದಾನಸೂರು ಮೌಲಾಲಿ ಅಂತ ಇಸ್ಲಾಂ ಧರ್ಮದಲ್ಲಿ ಅವನಿಗೆ ಒಬ್ಬನಿಗೆ ಬಂದದ. ನಮ್ಮ ಹಿಂದೂ ಶಾಸ್ತ್ರದೊಳಗೆ ದಾನಸೂರು ಕರ್ಣ ಅಂತ ಅವನಿಗೆ ಒಬ್ಬನಿಗೆ ಬಂದ. ಇವ್ರು ಇಬ್ಬರೇ ಉಳುಕಿದವ್ರಿಲ್ಲ. ಯೋಗ ತ್ಯಾಗ ಭೋಗ ಇವೆಲ್ಲ ನಡೆಸಿದವ್ 3 ಏಕಕಾಲಕ್ಕೆ ನಡೆಸಿದವ್ ಜನಕರಾಜ ತಿಳಿದುಕೊಂಡು ಇವ್ರು 3 ಮಂದಿ ಬಂದು. ಆದ್ರೆ ದಾನಸೂರತ ಜನಕರಾಜ ಬಂದಿಲ್ಲ. ಯೋಗ ಭೋಗ ತ್ಯಾಗ ಇವು 3 ಏಕಕಾಲಕ್ಕೆ ನಡೆಸ್ತಿದ್ದ ಯಾರು ಜನಕರಾಜ. ಇರ್ಲಿ, ಯಾಕಂದ್ರೆ ಮಕ್ಕಳು ಮಾತಾಡೋದ್ರೊಳಗೆ ಮತ್ತೆ ಮಜೆ ಉಳಿಯಂಗಿಲ್ಲ. ಈಗ ವಿಷಯ ಏನ್ ತೆಗದಾಳ ವಿದ್ಯಾಶ್ರೀ, ದೇವರ ಅಂತ ಬಾಯಿ ಮಾಡ್ತೀರಿ. ಎಲ್ಲಿ ಅದಾನ ನಿಮ್ಮ ದೇವರ? ಯಾವ ಭಾಡ್ಯನ ಮಗ ಹಡದಾನ ಅವನಿಗೆ ಹೇಳೋ ಅವರ ತಾಯಿ ತಂದೆ ಹೆಸರಾತ್ ಇಲ್ಲಿಗೆ ಬಂದು ನಿಂತಾಳೆ ಹೆಣ್ಮಗಳು. ಅದಕ್ಕೆ ಈಗ ನಾವೇನ್ ಹೇಳ್ಬೇಕಾಗ್ಯದ?